ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ಸೊ ವಿಲೇಜ್ ಅಕೌಂಟೆಂಟ್ ಆಫೀಸರ್, ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಎಕ್ಸಾಮ್ ಬರ್ತಾ ಇದೆಯಲ್ವಾ. ಸೊ ಆ ಪತ್ರಿಕೆ 2 ಅಲ್ಲಿ, ಪೇಪರ್ 2ನಲ್ಲಿ ಜನರಲ್ ಇಂಗ್ಲೀಷ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಆಯಿತಾ. ಸೊ ಅದ್ರ ಬಗ್ಗೆ ಆ ಒಂದು ಸಬ್ಜೆಕ್ಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದ ಟಾಪಿಕ್ಸ್ ಇದ್ದಾವೆ ಸ್ನೇಹಿತರೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿ ಒಂದು ಟಿಪ್ಸ್ ಕೂಡ ನೋಡೋಣ, ಯಾವ ರೀತಿ ನಿಮಗೆ ಆ ಒಂದು ಕ್ವಶನ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ. ಫಾರ್ ದ ಕೆ ಇ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ 2026, ಜನರಲ್ ಇಂಗ್ಲೀಷ್ ಅಪಿಯರ್ಸ್ ಅಲಾಂಗ್ ಸೈಡ್ ಜನರಲ್ ಕನ್ನಡ ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇನ್ ಪೇಪರ್ 2. ದ ಕ್ವಶನ್ಸ್ ಆರ್ ಡಿಸೈನ್ಡ್ ಅಟ್ an SSLC or 10th standard level to test your practical understanding of grammar, sentence construction and vocabulary. Here are the most important topics to prepare. ಈಗ ನೋಡೋಣ ಸ್ನೇಹಿತರೆ. ಸೊ ಇಂಗ್ಲೀಷ್ ಗ್ರಾಮರ್, ದಿಸ್ ಫಾರ್ಮ್ಸ್ ದ ಬೇಸ್ ಆಫ್ ಮೋಸ್ಟ್ ಕ್ವಶನ್ಸ್. ಎರರ್ ಸ್ಪಾಟಿಂಗ್ ಆಗಿರ್ಬೋದು, ಸೆಂಟೆನ್ಸ್ ಕರೆಕ್ಷನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಈ ರೀತಿ ಕೊಡ್ತಾರೆ. ಮೊದಲಿಗೆ ಟೆನ್ಸಸ್ ಆ್ಯಂಡ್ ಅಗ್ರಿಮೆಂಟ್, ಓಕೆನಾ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ರೂಲ್ಸ್ ಆಫ್ ಸಿಂಗ್ಯುಲರ್ ಪ್ಲೂರಲ್ ಸಬ್ಜೆಕ್ಟ್ಸ್, ಮ್ಯಾಚಿಂಗ್ ವರ್ಬ್ಸ್, ಇದು ನೋಡ್ಕೋಬೇಕಾಗುತ್ತೆ. ಸೊ ಪ್ರಾಪರ್ ಯೂಸ್ ಆಫ್ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಎಸ್ಪೆಷಲಿ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಫಾರ್ಮ್ಸ್, ಇದನ್ನು ನೀವು ಮೇಲೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್ಸ್ ಆ್ಯಂಡ್ ಪ್ರೌನ್ಸ್, ಸಿಂಗ್ಯುಲರ್ ಅಥವಾ ಪ್ಲೂರಲ್ ರೂಲ್ಸ್, ಪೊಸೆಸಿವ್ ಫಾರ್ಮ್ಸ್, ರಿಲೇಟಿವ್ ಪ್ರೊನೌನ್ಸ್, ಹೂ, ವಿಚ್, ದಟ್, ಈ ರೀತಿ ಬರುತ್ತಲ್ಲ ಅದು ನೋಡ್ಕೋಬೇಕಾಗುತ್ತೆ. ಅಡ್ಜೆಕ್ಟಿವ್ಸ್ ಮತ್ತು ಅಡ್ವರ್ಬ್ಸ್ ಕೂಡ ಇಂಪಾರ್ಟೆಂಟು. ಕಂಪೇರೇಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರೀಸ್, ಎಕ್ಸಾಂಪಲ್ ಗುಡ್, ಬೆಟರ್, ಬೆಸ್ಟ್, ಈ ರೀತಿ ಇದು ನೋಡ್ಕೋಬೇಕಾಗುತ್ತೆ. ಸೊ ಪ್ರಿಪೊಸಿಷನ್ಸ್, ಕರೆಕ್ಟ್ ಯೂಸೇಜ್ ಆಫ್ ಪ್ರಿಪೊಸಿಷನ್ಸ್ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಡೈರೆಕ್ಷನ್, ಇನ್, ಆನ್, ಆಟ್, ಬಿಟ್ವೀನ್, ಅಮಾಂಗ್, ಸಿನ್ಸ್, ಫಾರ್, ಈ ರೀತಿ ಬರ್ತಾವಲ್ವ, ಇದನ್ನ ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಜಕ್ಷನ್ಸ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕೋರಿಲೇಟಿವ್ ಕಂಜಕ್ಷನ್ಸ್, ಐದರ್ ಬರ್ಬೋದು, ಆರ್ ಅಂತ ಬರುತ್ತೆ, ನೈದರ್, ನಾಟ್, ನಾಟ್ ಓನ್ಲಿ, ಬಟ್ ಆಲ್ಸೋ, ಈ ರೀತಿ ಇವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನೀವು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಆರ್ಟಿಕಲ್ಸ್ ಬಗ್ಗೆ, ಪ್ರಾಪರ್ ಪ್ಲೇಸ್ಮೆಂಟ್ ಆಫ್ ಎಲ್ಲಿ ಯೂಸ್ ಮಾಡಬೇಕು, ಆ್ಯನ್, ದ ಆ್ಯಂಡ್ ಐಡೆಂಟಿಫೈಯಿಂಗ್ ವೇರ್ ಆರ್ಟಿಕಲ್ ಶುಡ್ ಬಿ ಒಮಿಟೆಡ್, ಎಲ್ಲಿ ಯೂಸ್ ಮಾಡಬೇಕು ಅಂತ ನೀವು ಇದನ್ನು ಕಲ್ತ್ಕೋಬೇಕಾಗುತ್ತೆ. ಸೊ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಕನ್ವರ್ಟಿಂಗ್ ಸೆಂಟೆನ್ಸಸ್ ಫ್ರಮ್ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಆ್ಯಂಡ್ ವೈಸ್ ವರ್ಸ. ಸೊ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ರೂಲ್ಸ್ ಫಾರ್ ಚೇಂಜಿಂಗ್ ರಿಪೋರ್ಟೆಡ್ ಸ್ಪೀಚ್, ಟೆನ್ಸ್, ಶಿಫ್ಟ್ಸ್ ಆ್ಯಂಡ್ ಪ್ರೊನೌನ್ ಅಡ್ಜಸ್ಟ್ಮೆಂಟ್ಸ್, ಇದನ್ನು ಕೂಡ ನೀವು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನೋಡ್ಕೊಳ್ಳಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್. ಈಗ ವೊಕ್ಯಾಬುಲರಿ ಮತ್ತು ವರ್ಡ್ ಯೂಸೇಜ್ ಬಗ್ಗೆ, ಕ್ವಶನ್ಸ್ ಇನ್ ದಿಸ್ ಸೆಕ್ಷನ್ಸ್ ಕ್ಯಾರಿ ಫಾಸ್ಟ್ ಹೈ ಸ್ಕೋರಿಂಗ್ ಮಾರ್ಕ್ಸ್ ಇಫ್ ಪ್ರಾಕ್ಟೀಸ್ಡ್ ವೆಲ್, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ಹೈ ಸ್ಕೋರ್ ಮಾಡ್ಬೋದು ಈ ಒಂದು ಟಾಪಿಕಲ್ಲಿ. ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್, ಐಡೆಂಟಿಫೈಯಿಂಗ್ ವರ್ಡ್ಸ್ ವಿತ್ ಸಿಮಿಲರ್ ಆರ್ ಆಪೋಸಿಟ್ ಮೀನಿಂಗ್ಸ್ ಟು ಎ ಗಿವನ್ ವರ್ಡ್, ಓಕೆನಾ. ಸೊ ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ರೀಪ್ಲೇಸಿಂಗ್ ಲಾಂಗ್ ಫ್ರೇಸಸ್ ವಿತ್ ಎ ಸಿಂಗಲ್ ಪ್ರಿಸೈಸ್ ವರ್ಡ್, ಎಕ್ಸಾಂಪಲ್ ಎ ಪರ್ಸನ್ ಹೂ ಲುಕ್ಸ್ ಅಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್, ಅಂದರೆ ಅವನು ಆಪ್ಟಿಮಿಸ್ಟ್ ಅಂತ ಕರಿತೀವಿ. ಈ ಥರ ಒಂದು ಸೆಂಟೆನ್ಸ್ನ ಒಂದು ವರ್ಡ್ ರೀತಿ ಮಾಡೋದು. ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಅಂಡರ್ಸ್ಟ್ಯಾಂಡಿಂಗ್ ಕಾಮನ್ ಇಂಗ್ಲೀಷ್ ಐಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಯೂಸಿಂಗ್ ದೆಮ್ ಇನ್ ದ ಕಾಂಟೆಕ್ಸ್ಟ್, ಓಕೆ. ಸೊ ಐಡಿಯಮ್ಸ್ ಮತ್ತು ಫ್ರೇಸಸ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸ್ಪೆಲ್ಲಿಂಗ್ ಎರರ್ಸ್, ಐಡೆಂಟಿಫೈಯಿಂಗ್ ಕರೆಕ್ಟ್ಲಿ ಅಥವಾ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ಸ್, ಓಕೆನಾ. ರಿಸೀವ್ ವರ್ಸಸ್ ರಿಸೀವ್, ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಇದನ್ನು ನೀವು ಡಿಟೆಕ್ಟ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ನೀವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಹೋಮೋನಿಮ್ಸ್ ಆ್ಯಂಡ್ ಕನ್ಫ್ಯೂಷನ್ ವರ್ಡ್ಸ್, ವರ್ಡ್ಸ್ ದಟ್ ಸೌಂಡ್ ಸಿಮಿಲರ್ ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್. ಸೊ ನಾವು ಮಾತಾಡಬೇಕಾದ್ರೆ ಅದು ಒಂದೇ ಥರ ಕೇಳುತ್ತೆ ಆ ವರ್ಡು, ಬಟ್ ಅದ್ರದ್ದು ಅರ್ಥ ಬೇರೆ ಇರುತ್ತೆ ಸ್ನೇಹಿತರೆ. ನೋಡ್ಬೋದು, ದೇರ್, ಅಕ್ಸೆಪ್ಟ್, ಎಕ್ಸೆಪ್ಟ್, ಅಫೆಕ್ಟ್, ಎಫೆಕ್ಟ್, ಈ ರೀತಿ, ಓಕೆನಾ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಕಾಂಪ್ರಿಹೆನ್ಷನ್, ವಾಕ್ಯ ರಚನೆ ಮತ್ತು ಗ್ರಹಿಕೆ. ಇದರಲ್ಲಿ ಸ್ಪಾಟಿಂಗ್ ಎರರ್ಸ್, ಫೈಂಡಿಂಗ್ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ಡಿವೈಡೆಡ್ ಪಾರ್ಟ್ಸ್ ಆಫ್ ಸೆಂಟೆನ್ಸ್. ಸೊ ಗ್ರಾಮರ್ ಎರರ್ಸ್ ಇರುತ್ತೆ, ಅದನ್ನ ನೀವು ಸ್ಪಾಟ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಪ್ಯಾರಾಜಂಬಲ್ಸ್, ಆರ್ಡರಿಂಗ್ 4 to 5 ಜಂಬಲ್ಡ್ ಸೆಂಟೆನ್ಸಸ್, PQRST, ಈ ಥರ ಇನ್ ಎ ಲಾಜಿಕಲ್ ಪ್ಯಾರಾಗ್ರಾಫ್, ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ, ಅದನ್ನ ನೀವು ಅರೇಂಜ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಕಂಪ್ಲೀಷನ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್, filling blanks using appropriate vocabulary, articles or preposition combinations. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಕೊಟ್ಟಿರ್ತಾನೆ, ಅದನ್ನು ನೀವು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಜಾಸ್ತಿ ವೊಕ್ಯಾಬುಲರಿ ಮೇಲೆ ಕೇಳೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರೀಡಿಂಗ್ ಕಾಂಪ್ರಿಹೆನ್ಷನ್,
ಶಾರ್ಟ್ ಪ್ರೋಸ್ ಪ್ಯಾಸೇಜ್ ಫಾಲೋಡ್ ಬೈ 3 to 5 ಕ್ವಶನ್ಸ್ ಟೆಸ್ಟಿಂಗ್ ಡೈರೆಕ್ಟ್ ಫ್ಯಾಕ್ಚುಯಲ್ ಡೀಟೇಲ್ಸ್ ವೊಕ್ಯಾಬ್ಯುಲರಿ ಇನ್ ಕಾಂಟೆಕ್ಸ್ಟ್ ಆ್ಯಂಡ್ ಮೈನ್ ಥೀಮ್ಸ್. ಸೊ ಒಂದು ಪ್ಯಾಸೇಜ್ ಕೊಡ್ತಾನೆ, ಓಕೆನಾ. ಒಂದು ಪ್ಯಾಸೇಜ್ ಕೊಟ್ಟು ಅದ್ರ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಅದನ್ನು ಕೂಡ ನೀವು ಇದರಲ್ಲಿ ಏನು ಮಾಡಬೇಕು, ಆದಷ್ಟು ಬೇಗ ನೀವು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ರೆಕಮೆಂಡೆಡ್ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ಟಿಪ್ಸ್ ನೋಡೋಣ ಇಲ್ಲಿ. ಬುಕ್ಸ್ ಟು ರೆಫರೆನ್ಸ್: ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಬೈ ರೆನ್ ಆ್ಯಂಡ್ ಮಾರ್ಟಿನ್, ಬೆಸ್ಟ್ ಫಾರ್ ಫಂಡಮೆಂಟಲ್ ಗ್ರಾಮರ್ ಕಾನ್ಸೆಪ್ಟ್. ಸೊ ಯಾವುದು ಬುಕ್ಕು? ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಸಾಕು, ಅದನ್ನ ಓದ್ಬೋದು. ಸೊ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬೈ SP ಬಕ್ಷಿ ಅಥವಾ RS ಅಗರ್ವಾಲ್ ಇದೆ, ಆ ಒಂದು ಬುಕ್ ಕೂಡ ನೀವು ಓದ್ಕೋಬಹುದು. ಕರ್ನಾಟಕ ಸ್ಟೇಟ್ ಬೋರ್ಡ್ 8, 9 ಮತ್ತು 10ನೇ ತರಗತಿದು ಇಂಗ್ಲೀಷ್ ಗ್ರಾಮರ್ ವರ್ಕ್ ಬುಕ್ ಅನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಡೈಲಿ ಪ್ರಾಕ್ಟೀಸ್ ರೂಟೀನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು: ಲರ್ನ್ 5 ನ್ಯೂ ವೊಕ್ಯಾಬ್ಯುಲರಿ ವರ್ಡ್ಸ್, 2 ಐಡಿಯಮ್ಸ್ ಆ್ಯಂಡ್ 2 1 ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಎವ್ರಿ ಡೇ, ಪ್ರತಿನಿತ್ಯ ಕೂಡ ಮಾಡಬೇಕು. ಸಾಲ್ವ್ 1 ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಆ್ಯಂಡ್ 1 ಸೆಟ್ ಆಫ್ ಪ್ಯಾರಾ ಜಂಬಲ್ಸ್ ಡೈಲಿ ಟು ಬಿಲ್ಡ್ ಸ್ಪೀಡ್. ನಿಮ್ಮೊಂದು ಸ್ಪೀಡ್ನ ಬಿಲ್ಡ್ ಮಾಡಲಿಕ್ಕೆ ಏನು ಮಾಡಬೇಕು, ದಿನ ಒಂದೊಂದು ಪ್ಯಾಸೇಜ್ ಓದಬೇಕು. ಅದೇ ರೀತಿ ಒಂದು ಪ್ಯಾರಾ ಜಂಬಲ್ಸ್ ಕೂಡ ದಿನ ಒಂದೊಂದು 1 ಸೆಟ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ಸ್ KE ಅಥವಾ KPSC ಕ್ವಶನ್ಸ್ ಪೇಪರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಕ್ಟ್ ಪ್ಯಾಟ್ರನ್. ಓಕೆ, ಕ್ವಶನ್ ಪ್ಯಾಟ್ರನ್ಸ್ ನೀವು ಹಳೆಯ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ನಿಮಗೆ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಇಂಗ್ಲೀಷ್, ಸೊ ಇಂಗ್ಲೀಷ್ ಬಗ್ಗೆ ನಾವು ಸಾಮಾನ್ಯ ಇಂಗ್ಲೀಷ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಕೇಳ್ಬೋದು ಇಂಪಾರ್ಟೆಂಟ್ ಟಾಪಿಕ್ಸ್ನ, ಅದೇ ರೀತಿ ಒಂದು ಟಿಪ್ಸ್ ಕೂಡ ನೋಡಿದ್ವಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ನ ನೋಡಿ ಸ್ನೇಹಿತರೆ. ಸೊ ಮುಂದೆ ನೋಡೋದು ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.